ಸರ್ ನಮಸ್ಕಾರ. ನನ್ನ ಸರ್ ಸಂತೋಷ್ ಸಿರ್ಸಲ್ ರೋಡಿಗೆ ಅಂತಂದು ನಾನು ಈಗ ಕೋಲಾರದಾಗ ಎಲೆಕ್ಟ್ರಿಕಲ್ ಅಂಗಡಿ ಇಟ್ಕೊಂಡು ಸಿದ್ಧಶ್ರೀ ಬ್ಯಾಂಕಿಗೆ ಪ್ರತಿದಿನ ಪಿಗ್ನಿ ಕಟ್ತಾ ಇದ್ದೀನಿ. ಪಿಗ್ನಿಯಿಂದ ನಾನು ಭಾಳ ಯೂಸ್ ಆಗೈತೆ. ಯೂಸ್ ಯಾವ ಥರಪ್ಪ ಅಂದ್ರೆ ನಾ ಪ್ರತಿದಿನ ಪಿಗ್ನಿ ಕಟ್ಟೋದ್ರಿಂದ ಅದು ಸಾಯಂಕಾಲ ನಾವು ಸುಮ್ಮನೆ ಇದ್ದಾಗ ಏನು ಅಮೌಂಟ್ ಎಷ್ಟು ಇರ್ತೈತಲ್ಲ ಅದು ಅವತ್ತು ಬಿಸ್ನೆಸ್ ಎಷ್ಟಾಗಿರ್ತೈತೆ ಅದ್ರ ಮೇಲೆ ಸಮ್ ಅಮೌಂಟ್ ಕಟ್ತಾ ಇರ್ತೇವೆ. ಅದು ಏನಾಗುತ್ತೆ ತಿಂಗಳ ಕೊನೆಯಲ್ಲಿ ಒಂದು 30-40 ರೂಪಾಯಿ ಆಗಿಬಿಟ್ಟೈತೆ. ಅದೇ ಥರ ನಾವು ಹಂಗೆ ಕಟ್ಕೋತೀವಿ. ಒಂದು 6 ಮಂತ್ ಆಗ್ಬಿಟ್ಟು ಒಂದು 2 ಲಕ್ಷ ರೂಪಾಯಿ ಆಗ್ಬಿಟ್ಟೈತಿ. ಅದೇ 2 ಲಕ್ಷ ರೂಪಾಯಿ ತೊಗೊಂಡು ನಾವು ಏನು ಮಾಡ್ತೀವಿ ಮುಂದೆ ಎದಕ್ರ ನಮ್ಗೆ ಏನು ಮೆಟಲ್ ತರಕ ಎದಕ್ರ ಭಾಳ ಯೂಸ್ ಆಗತೈತಿ. ಸಿದ್ಧಶ್ರೀ ಬ್ಯಾಂಕಿನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನ, ಯಾಕಂದ್ರೆ ಎಲ್ಲಾ ತರ ಯೂಸ್ ಆಗತೈತಿ. ಸಿದ್ಧಶ್ರೀ ಬ್ಯಾಂಕ್ನಾಗ ಎಲ್ಲಾ ತರ ಸೌಲಭ್ಯಗಳು ಅದಾವ. ಯಾವ್ಯಾವಪ್ಪ ಅಂದ್ರೆ ಎಫ್ ಡಿ ತಿಳ್ಕೊ 6 ವರ್ಷಕ್ಕೆ ನಮ್ ಕ್ಯಾಶ್ ಡಬಲ್ ಆಗತ್ತವು. ಆಮೇಲೆ ನೂತನ ಕೇಸರಿ ಅಂತ ಒಂದು ಸ್ಕೀಮ್ ಐತೆ. ಅದ್ರಾಗ ಏನಪ್ಪ 12% ಇಂಟ್ರೆಸ್ಟ್ ಕೊಡತ್ತಾರ. 12% 1 ಲಕ್ಷ ರೂಪಾಯಿ ಇಟ್ಟಂದ್ರೆ ಒಂದು ವರ್ಷಕ್ಕೆ ಒಂದು 12,000 ರೂಪಾಯಿವರೆಗೂ ಬಡ್ಡಿ ಬರತೈತಿ. ನಾವು ಈ ಬ್ಯಾಂಕಿನ ಬಗ್ಗೆ ಯಾವ ತರ ಬಂದು ಇಲ್ಲಿ ಪಿಗ್ನಿ ಕಟ್ಬೇಕು ಯಾಕೆ ಉದ್ದೇಶ ಬಂದ್ರೆ ನಮ್ಮ ಬಸವನಗೌಡರ ಅಭಿಮಾನದಿಂದ ಬಂದು ನಾವು ಇಲ್ಲಿ ಪಿಗ್ನಿ ಏಜೆಂಟ್ ಸ್ವತಃ ನಮ್ಗೆ ಯಾರು ಸಂಪರ್ಕ ಮಾಡಿದ್ದಿಲ್ಲ. ಯತ್ನಾಳಗೌಡರು ಮಾಡೋಂಥ ಸಮಾಜ ಸೇವೆ ಮತ್ತು ಅವರು ಇರುವಂಥ ರಾಷ್ಟ್ರೀಯತೆ, ದೇಶದ ಮೇಲೆ ಅಭಿಮಾನ ಮತ್ತು ಹಿಂದುತ್ವ ಬಗ್ಗೆ ಏನು ಅಭಿಮಾನ ಐತಲ್ಲ ಆ ಉದ್ದೇಶದಿಂದ ಬಂದು ನಾವು ಬ್ಯಾಂಕಿಂಗ್ ನಾನೇ ಬಂದು ಸಂಪರ್ಕ ಮಾಡಿದೆ. ಸರ್ ನಮ್ದೊಂದು ಇಲ್ಲಿ ಅಂಗಡಿ ಐತ್ರಿ, ನಾನು ಪಿಗ್ನಿ ಕಟ್ಬೇಕಾಗೈತ್ರಿ ಅಂತಂದು ಅವಾಗ ಬಂದು ನಮ್ಮ ಪಿಗ್ನಿ ಏಜೆಂಟ್ ಆದಂಥ ಲಕ್ಷ್ಮಣ್ ಕಾಳಿಗೆ ಅವ್ರು ಬಂದು ನಮ್ಮ ಸಂಪರ್ಕ ಮಾಡಿದ್ರು. ಅವಾಗಿಂದ ಸುಮಾರು ನಾನು 5-6 ವರ್ಷದಿಂದ ಪಿಗ್ನಿ ಕಟ್ತಾ ಇದ್ದೀನಿ. ಅವ್ರಿಗೆ ನಮ್ಗೆ ಒಂದು ಬ್ಯಾಂಕಿನಿಂದ ಒಂದು ಸಂಬಂಧ ಭಾಳ ಚೆನ್ನಾಗಿ ಬೆಳೆದೈತಿ. ಯಾಕಪ್ಪ ಅಂದ್ರೆ ಬ್ಯಾಂಕಿನಿಂದ ನಾವು ಲೋನ್ ಏನು ತಗೋತೇವೆ, ಆಮೇಲೆ ಲೋನಿಗೆ ಪ್ರತಿಯೊಂದು ಈ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋದ್ರೆ ಒಂದೊಂದು ವಾರ ತಿಂಗಳಿಗಟ್ಟಲೆ ಅಡ್ಡಾಡಿದ್ರು ಲೋನ್ ಆಗೋದು ಭಾಳ ಕಡಿಮೆ ಆಗುತ್ತೆ. ಆದ್ರೆ ಸಿದ್ಧಶ್ರೀ ಸಂಸ್ಥೆಗೆ ಬಂದು ನಾವು ಲೋನ್ ಕೇಳಿದೇವು ಅಂದ್ರೆ ಏನಾಗಪ್ಪ ಅಂದ್ರೆ 1 ದಿಂದ 2 ದಿನದಾಗ 24 ಅವರ್ಸ್ ಹತ್ತಾರಲ್ಲ ಅದರಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಇದ್ದು ಅಂದ್ರೆ 48 ಅವರ್ಸ್ ಅಲ್ಲಿ ನಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡಿ ಕ್ಯಾಶ್ ನಮ್ಗೆ SP ಅಕೌಂಟಿಗೆ ಬಂದು ಬೀಳುತ್ತೆ. ಅದರಿಂದ ದುಡ್ಡು ತೊಗೊಂಡು ನಾವು ಬಿಸ್ನೆಸ್ ಅಲ್ಲಿ ಇನ್ನೂ ಗ್ರೋತ್ ಆಗಕ್ಕೆ ಒಂದು ಅವಕಾಶ ಸಿಗತ್ತೆ. ಇದು